ಮಾದನೂರಿನಲ್ಲಿರುವ ಶ್ರೀ ವಿಷ್ಣು ತೀರ್ಥರ ಮೂಲ ಬೃಂದಾವನ ಎಲ್ಲರೂ ಭಕ್ತಿಯಿಂದ ನೋಡಿ. ವರದ ವಿಷ್ಣು ತೀರ್ಥ ಕರುಣದಿನಿ ಕೊಡು ಪುರುಷಾರ್ಥ. ವರದ ವಿಷ್ಣು ತೀರ್ಥ ಕರುಣದಿನಿ ಕೊಡು ಪುರುಷಾರ್ಥ. ಕರುಣದಿನಿ ಕೊಡು ಪುರುಷಾರ್ಥ. ಕರುಣದಿನಿ ಕೊಡು ಪುರುಷಾರ್ಥ. ನೀವು ನೋಡಿ ವಿಷ್ಣು ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ತೀರ್ಥರ ಮೂಲ ಬೃಂದಾವನ. ಇವತ್ತು ಮಾದನೂರಿಗೆ ಬಂದಿದ್ದೀನಿ. ಅಲ್ಲಿ ವಿಷ್ಣು ತೀರ್ಥರ ಪೂರ್ವ ಆರಾಧನೆ ವಿಜೃಂಭಣೆಯಿಂದ ನಡೀತಾ ಇದೆ. ನೀವೆಲ್ಲರೂ ಮನೆಯಲ್ಲೇ ಕುಳಿತುಕೊಂಡು ವಿಷ್ಣು ತೀರ್ಥರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಶ್ರೀ ವಿಷ್ಣು ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ನೀವು ವಿಷ್ಣು ತೀರ್ಥರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರಲ್ಲ, ವಿಷ್ಣು ತೀರ್ಥರ ಪೂರ್ವಾಶ್ರಮದ ವಿದ್ಯಾಗುರುಗಳು ಯಾರು ಅಂದರೆ ಶ್ರೀ ವ್ಯಾಸತತ್ವಜ್ಞ ತೀರ್ಥರು. ಎಲ್ಲರೂ ವ್ಯಾಸತತ್ವಜ್ಞ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ವಿಷ್ಣು ತೀರ್ಥರನ್ನು ಎಷ್ಟು ಚೆನ್ನಾಗಿ ರಂಗೋಲಿಯಲ್ಲಿ ಬಿಡಿಸಿದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನೀವು ವಿಷ್ಣು ತೀರ್ಥರ ಆರಾಧನೆಗೆ 3 ವರ್ಷ ಸತತವಾಗಿ ಆರಾಧನೆಯಲ್ಲಿ ಭಾಗವಹಿಸಿದರೆ ಬದ್ರಿ ಯಾತ್ರೆ ಫಲ ಬರುತ್ತೆ ಅಂತ ಹೇಳ್ತಾರೆ. ವಿಷ್ಣು ತೀರ್ಥರ ಬೃಂದಾವನದ ಮೇಲೆ ಬದ್ರಿನಾರಾಯಣನು ಕೂಡ ಇದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ವಿಷ್ಣು ತೀರ್ಥರಿಗೆ ಅಲಂಕಾರದ ಪಂಚಾಮೃತ ಅಭಿಷೇಕದ ಸಾಮಾನುಗಳು ಬರ್ತಾ ಇದೆ. ಎಲ್ಲರೂ ಭಕ್ತಿಯಿಂದ जगदम्बिकायै नमः सिद्धिदेव्यै नमो नमः नमः महाकाल महाराज की नीलकंठेश्वर महादेव की जय। ಹರೇ ಶ್ರೀನಿವಾಸ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಈಶ್ವರನ ದರ್ಶನ ಮಾಡಿ.
ನೋಡಿ ಮಂಡಿಗೆ ಮಾಡೋದು ಹೇಗೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸ್ತಾ ಇದ್ದಾರೆ ನೋಡಿ. ಅವ್ರದ್ದು ಕೈ ಮೇಲೆ ಹಾಕ್ಕೊಂಡು ಅವರು ದೊಡ್ಡ ಹಾಳೆ ಬರೋವರೆಗೂ ಶೇಪ್ ಎಷ್ಟು ಚೆನ್ನಾಗಿ ಎಂಥ ಕರಗತ ಮಾಡ್ಕೊಂಡಿದ್ದಾರೆ ಅವರು. ಇವಾಗ ಈ ಮಂಡಿಗೆ ಮಾಡೋ ಬಾಣಲೆ ಮೇಲೆ ಹಾಕ್ತಾರೆ ನೋಡಿ. ಆಮೇಲೆ ಮಂಡಿಗೆ ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟೊಂದು ಮಂಡಿಗೆ. ಇದೆಲ್ಲ ಎಲ್ಲಾಗ್ತಾ ಇದೆ ಅಂತ ನಿಮಗೆ ಗೊತ್ತಾ? ಮಾದನೂರಿನಲ್ಲಿ ವಿಷ್ಣು ತೀರ್ಥರ ಆರಾಧನೆ ಪೂರ್ವಾರಾಧನೆ ದಿವಸ ನೋಡಿ ಮಂಡಿಗೆ ಮಾಡ್ತಾ ಇದ್ದಾರೆ ಮಡಮಡಿಯಾಗಿ. ಇವಾಗ ನೋಡ್ತಿರೋದು ಅಡುಗೆ ಮನೆ. ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ನೋಡಿ. ಈ ದೊಡ್ಡ ಪಾತ್ರೆಯಲ್ಲಿ ಒಂದು ದಿನಕ್ಕೆ 4,000 ರಿಂದ 5,000 ಜನಕ್ಕೂ ಊಟ ಆಗುತ್ತೆ. ಪೂರ್ವಾರಾಧನೆ ದಿವಸ 5,000 ಜನ ಊಟ ಆಗಿದೆ. ಮಧ್ಯದಾರನೇ ದಿವಸ ಎಷ್ಟು ಸಾವಿರ ಆಗುತ್ತೆ
ಎಲ್ಲ ವಿಷ್ಣು ತೀರ್ಥರ ಮಹಿಮೆ. ಒಂದ್ಸತಿಯ ಪಾತ್ರೆ ನೋಡಿ ನೀವು ಕೂಡ ವಿಷ್ಣು ತೀರ್ಥರ ಆರಾಧನೆಗೆ ಬಂದು ಭಾಗವಹಿಸಬೇಕು. ಕ್ವಿಂಟಲ್ ಗಟ್ಟಲೆ ತಂದಿರ್ತಾರೆ, ನಾಳೆ ಮತ್ತೆ ಸ್ಟೋರ್ ಆಗ್ತದೆ ಅದು. ಇದೆಲ್ಲ ಸಾಮಾನು, ಮಸಾಲೆ ಸಾಮಾನು, ಎಣ್ಣೆ ಡಬ್ಬಗಳು, ಒಟ್ಟಿಗೆ ಅಡಿಗೆ ಸ್ಟೋರ್ ಹುಣಸೆ ಹಣ್ಣು, ಇದೆಲ್ಲ ಮಸಾಲೆ ಐಟಮ್. ಇವರು ಫೋಟೋ ತಗೊಳ್ಳಿ. ನೋಡಿ ಮಸಾಲೆ ಐಟಮು ಎಲ್ಲ ಎಷ್ಟೆಷ್ಟೊಂದು ನೋಡಿ. ಇಲ್ಲೆಲ್ಲ ಖಾರದ ಪುಡಿಗಳು, ಇದೆಲ್ಲನೂ ನಾಳೆ ದಿವಸ ಮದ್ಯದ ಆರಾಧನೆಗೆ ಬಳಸ್ತಾ ಇದ್ರೆ. ಹುಣಸೆ ಹಣ್ಣು ನೋಡಿ ಎಷ್ಟು ರಾಶಿ ಇದೆ. ಇವಾಗ ತರಕಾರಿ ಹತ್ರ ಬಂದಿದ್ದೀವಿ. ನೋಡಿ ಎಷ್ಟು ಪಾತ್ರೆ ತುಂಬ ತರಕಾರಿ ಪಲ್ಯಕ್ಕೆ ಅಂತ ಹೆಚ್ಚಿದ್ದಾರೆ. ಹುಳ್ಳಿಕಾಯಿ, ಇದು ಹುಳ್ಳಿಕಾಯಿ ಪಲ್ಯಕ್ಕೆ ಅಂತ. ಇದು ನಿಮಗೆ ಗೊತ್ತಿದೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹುಳ್ಳಿಕಾಯಲ್ಲಿರೋದು ನೋಡಿ. ಇದು ಸೌತೆಕಾಯಿ. ಹುಡುಗಿ ಬರ್ತಾಳೆ. ನೋಡಿ ಬಾಳೆಲೆ ರಾಶಿ ರಾಶಿ ಹಾಕೊಂಡಿದ್ದಾರೆ ಭಕ್ತಾದಿಗಳಿಗೆ ಊಟ ಹಾಕಕ್ಕೆ. ಭಕ್ತಾದಿಗಳು ಇಲ್ಲಿ ಬಂದು ತರಕಾರಿ ಬಿಡಿಸ್ತಾ ಇದ್ದಾರೆ. ಕ್ರಿಸ್ಟಲ್ ಸೇವಾ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ನೀವು ಕೂಡ ಆರಾಧನೆಗೆ ಬಂದು ಇಂಥ ಸೇವೆ ಎಲ್ಲ ಮಾಡ್ಬೋದು. ಹರೇ ಶ್ರೀನಿವಾಸ. ಇಲ್ಲಿ ಪೂರ್ವಾರಾಧನೆ ದಿವಸ ಬೆಳಗ್ಗೆ ಸುಮಾರು ಜನಕ್ಕೆ ದ್ವಾದಶಿ ಒಂದು ಎಷ್ಟು ಸಾವಿರ ಜನ ಆಯಿತು, 3,000 4,000 ಜನ ಆಗಿದೆ. ಮತ್ತು 4 ಗಂಟೆಗೆ ಒಳ್ಳೆ ಉಪ್ಪಿಟ್ಟು ಕೊಟ್ಟರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಈಗ ನೋಡಿದ್ರೆ ಅನ್ನ ಸಾರು ಚಟ್ನಿ ಹುಳಿ ಪಲ್ಯ ಎಲ್ಲನೂ ಕೂಡ ಮಾಡಿದ್ದಾರೆ. 1,000 ಜನ ರಾತ್ರಿಗೆ ಇರೋದು. ನೀವು ಕೂಡ ಇಲ್ಲಿ ಊಟ ಮಾಡಬೇಕು ಅಂದರೆ ವಿಷ್ಣು ತೀರ್ಥರ ಆರಾಧನೆಗೆ ಬಂದು ವಿಷ್ಣು ತೀರ್ಥರ ಆಶೀರ್ವಾದ ತಗೋಬೇಕು. ನೋಡಿ ಇವಾಗ ನೀವು ಅಡುಗೆ ಮನೆ ನೋಡ್ತಾ ಇದ್ದೀರಾ. ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು. ಈ ಪಾತ್ರೆಗಳು 40 ಜನ ಅಲಂಕಾರ ಬ್ರಾಹ್ಮಣರಿಗೆ ಎಲ್ಲ. ಇದು ಮಡಿ ಅಡುಗೆ ನೋಡಿ. ಇದೆಲ್ಲ ಮಡಿ ಅಡುಗೆ ಮಾಡಿಸೋದು ಇವರೇ ಆಚಾರ್ಯರು. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಬೇಡಿ. ನೀವು ವಿಷ್ಣು ತೀರ್ಥರ ಆರಾಧನೆಗೆ ಬಂದರೆ ಇವ್ರನ್ನ ಹಿಡಿದ್ರೆ ನಿಮಗೆ ಪ್ರತಿಯೊಂದು ಸಹಾಯ ಸಹಕಾರ ದೊರೆಯುತ್ತೆ. ಆಮೇಲೆ ಅಷ್ಟೇ ಇಲ್ಲ, ನೀವೇನಾದರೂ ಕಾಣಿಕೆ ಕೊಡಬೇಕು ಅಂದರೆ ಆಚಾರ್ಯ ನಿಮ್ಮ ಹೆಸರು ರಾಘವೇಂದ್ರಾಚಾರ್ ಭಟ್ವಿ. ಇವ್ರಿಗೆ ನೀವು ಕಾಣಿಕೆ ಕೊಟ್ಟರೆ ಒಳ್ಳೆ ರಶೀತಿ ಹಾಕಿ ನಿಮ್ಗೆ ಒಳ್ಳೆ ಸತ್ಕಾರ್ಯ ಸಿಗುತ್ತೆ. ಬೇರೆಲ್ಲೂ ಕೊಡ್ದಂಗೆ ಇಲ್ಲೇ ಕೊಡಿ. ನಿಮ್ಗೆಲ್ಲರಿಗೂ ವಿಷ್ಣು ತೀರ್ಥರ ಆಶೀರ್ವಾದ ನಿಮಗೆ ಸಿಗುತ್ತೆ. ಜ್ಞಾನ ಕಾರ್ಯ ವೈಶ್ವನರ ಯಜ್ಞ ಯಥೇಚ್ಛವಾಗಿ ಇಲ್ಲಿ ನಡೆಯುತ್ತೆ. ನೀವು ಏನಾದರೂ ತನುಮನ ಧನ ಸಹಾಯ ಮಾಡಿದ್ರೆ ಒಳ್ಳೆ ಸಾರ್ಥಕತೆ ಸಿಗುತ್ತೆ. ಹರೇ ಶ್ರೀನಿವಾಸ. ಪ್ರತಿಯೊಬ್ಬರು ಕೂಡ ನಮ್ಮ ವಿಷ್ಣು ತೀರ್ಥರ ಆರಾಧನೆಗೆ ಖಂಡಿತ ಎಲ್ಲರೂ ಬನ್ನಿ ಅಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರೋದು ಏನು ಅಂತಂದರೆ ಇಲ್ಲಿ ಪಂಚಭಕ್ಷ ಮಾಡೋದು. ಇಲ್ಲಿ ಅಲಂಕಾರ ಬ್ರಾಹ್ಮಣರಿಗೆ ಮತ್ತು ಭಕ್ತಾದಿಗಳಿಗೆ ಇಲ್ಲಿ ಸ್ವೀಟ್ ಮಾಡೋ ಜಾಗ. ಅಂದರೆ ಸ್ವೀಟು ಮುಸ್ರೆ ಇಲ್ಲ ನೋಡಿ. ಇಲ್ಲಿ ಮಡಮಡಿಯಾಗಿ ಸೌದೆ ಒಲೆ ಮೇಲೆ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾರೆ. ನೀವು ಹೇಳ್ಬಿಡಿ. ಖೀರು ಶಿರಾ, ಆಮೇಲೆ ಉಂಡಿ, ಆಮೇಲೆ ಬರ್ಫಿ, ಇಷ್ಟು ಐಟಮ್. ಅಲ್ಲೇ ಮಂಡಿಗೆ 5 ಐಟಮ್. ಪಂಚಭಕ್ಷಗಳಲ್ಲಿ 5 ಐಟಮ್ ಸ್ವೀಟು. ಮತ್ತೆ ಆ ಕಡೆ ಮಡಿ ಊಟ ಇದೆಲ್ಲ ಸೆಟ್ ನೋಡಿ. ಇಲ್ಲಿ ಏನು ಇಟ್ಟಿಗೆ ನೋಡ್ತಾ ಇದ್ರೆ ಸಿಮೆಂಟ್ ಇಟ್ಟಿಗೆ. ಇದು ಜಿಲೇಬಿ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ. ನಾಳೆ ದಿವಸ ದಗ 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 ಒಲೆ ಉರಿಯುತ್ತೆ. ಒಳ್ಳೊಳ್ಳೆ ಸ್ವೀಟ್ಗಳು, ಜಿಲೇಬಿ ಸ್ವೀಟು, ಇನ್ನು ಮಿಕ್ಕಿದ್ದು ಪಂಚಭಕ್ಷ ಎಲ್ಲನೂ ಕೂಡ ಇಲ್ಲಿ ಮಾಡ್ತಾರೆ. ನೀವು ಬಂದರೆ ಇದನ್ನೆಲ್ಲ ನೋಡ್ಬೋದು, ತೀರ್ಥ ಪ್ರಸಾದ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಒಂದು ದೊಡ್ಡ ಹಾಲ್ ಇದೆ. ಇಲ್ಲಿ ಮಡಿ ಊಟದವರಿಗೆ ಮಾತ್ರ
ಸಾರ್ವಜನಿಕರೆಲ್ಲ ಮಡಿ ಹೊಡೆದವ್ರಿಗೆ ಮಾತ್ರ ಅಂತ ಇದೆ ನೋಡಿ ದೊಡ್ಡದು. ಇವಾಗ ನೀವು ನೋಡ್ತಿದ್ದೀರಲ್ಲ, ಇದು ದೊಡ್ಡ ಸ್ಟೇಜು. ಇಲ್ಲಿ ಏನು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲನೂ ಕೂಡ, ಸಂಗೀತ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ, ಮತ್ತು ಪಂಡಿತರಿಂದ ಪ್ರವಚನ ನಡೆಯುತ್ತೆ. ಅನ್ನೋ ಭಾವದಿಂದ ಸೇವೆ ತಲುಪಲಿ ಅನ್ನೋ ಒಂದು ಭಾವದಿಂದ ಪಂಡಿತರು ಅನ್ಇನ್ವೈಟೆಡ್ಲಿ ಅವ್ರು ಯಾವುದೋ ಆಹ್ವಾನ ಇರೋಂಗಿಲ್ಲ, ಅವರು ಸ್ವತಃ ತಾವೇ ತಿಳ್ಕೊಂಡು ಬಂದು ಸೇವೆ ಮಾಡ್ತಾರೆ. ಅವರಿಗೆ ಅವಕಾಶ ಇರಲಿಕ್ಕೆ 15-20 ನಿಮಿಷ ಪ್ರವಚನಕ್ಕೆ ಅವಕಾಶ ಇರೋದು. 15-20 ನಿಮಿಷ ಟೈಮ್ ಇರ್ತದೆ. ಅಷ್ಟು ಜನಗಳಿಗೂ ಅವಕಾಶ ಆಗಬೇಕು ಪ್ರವಚನ ಮಾಡೋಕ್ಕಾಗಿ ಹಿಂಗೆ ಟೈಮ್ ಒದಗಿಸಿರ್ತಾರೆ. ಎಷ್ಟು ಜನ ಇಲ್ಲಿ ಪ್ರವಚನ ಮಾಡ್ತಾರೆ ಸ್ಟೇಜ್ನಲ್ಲಿ, ಅಷ್ಟು ಜನಗಳಿಗೆ ಅಲಂಕಾರ ಪಂಕ್ತಿ. 5 ಜನ 10 ಜನ ಅಲ್ಲ, 5 ಜನ ಎಲ್ಲ ಕಡೆ ಮಾಡ್ತಾರೆ ಯೂಶಲಿ. ಇಲ್ಲಿ ಎಷ್ಟು ಜನ ಪ್ರವಚನಕಾರ ಇರ್ತಾರೆ ಪಂಡಿತರು, ಅಷ್ಟು ಜನಗಳಿಗೆ ಅಲಂಕಾರ ಪಂಕ್ತಿ ಇರ್ತದೆ. ಅದನ್ನೇ ನೋಡೋಂಗಿರ್ತದೆ. ಅದು ನಾನು ತೋರಿಸ್ತೀನಿ. ಹರೇ ಶ್ರೀನಿವಾಸ, ಎಲ್ಲರಿಗೂ ಒಳ್ಳೇದಾಗಲಿ. ನೀವು ಕೂಡ ವಿಷ್ಣು ತೀರ್ಥರ ಆರಾಧನೆಗೆ ಖಂಡಿತ ಬರಬೇಕು. ಈ ವಿಡಿಯೋ ನೋಡಿದ ತಕ್ಷಣ ನೀವು ಖುಷಿಯಿಂದ ಬರಬೇಕು. ಎಲ್ರಿಗೂ ಒಳ್ಳೇದಾಗಲಿ. ವಿಷ್ಣು ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ವಾದರಾಜ್ ಅಂತೇಳಿ ಕೊಪ್ಪಳದಲ್ಲಿ ಇರ್ತಾರೆ. ಮುಖ್ಯ ಅಡುಗೆಯವರು ಲೀಡರ್ಶಿಪ್ನಲ್ಲಿ, ಇವರ ಮುಖ್ಯವಾಗಿ ನಿಂತ್ಕೊಂಡು ಮಾಡ್ತಿರ್ತಾರೆ ಅಡುಗೆ. ಈಗ ವಿಷ್ಣು ತೀರ್ಥರ ಪೂರ್ವಾರಾಧನೆಯ ಸ್ವಸ್ತಿ ವಾಚನ ಸೇವೆ ನಡೀತಾ ಇದೆ. ಎಷ್ಟು ಜನ ಸೇರಿದ್ದಾರೆ ನೋಡಿ ಎಲ್ಲರನ್ನು. ನೋಡಿ, ನಾನು ಇವಾಗ ನಂದಿನ ತೋರಿಸ್ತಾ ಇದ್ದೀನಿ. ರುದ್ರದೇವ್ರನ್ನ ನೋಡಬೇಕಾದ್ರೆ ಹಾಗೆ ನೋಡಬಾರ್ದು. ನೋಡಿ ಇಲ್ಲಿ ನೋಡಿ, ಈ ಕಡೆಯಿಂದ ನೋಡಿ ಅಕ್ಕಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಕಿ ನೋಡಿ ಈ ಕಡೆಯಿಂದ ದರ್ಶನ ಮಾಡಬೇಕು. ನಾನು ಆಮೇಲೆ ದರ್ಶನ ತೋರಿಸ್ತೀನಿ, ಸರಿನಾ? ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನೀವೆಲ್ಲ ಈಗ ಶಿವರಾತ್ರಿ ದಿವಸ ಈಶ್ವರನ ನೋಡ್ತಾ ಇದ್ದೀರಾ, ರುದ್ರದೇವ್ರು ನೋಡ್ತಾ ಇದ್ದೀರಾ. ಇದು ಮಾದನೂರಿನಲ್ಲಿ ವಿಷ್ಣು ತೀರ್ಥರು ಪ್ರತಿಷ್ಠಾಪನೆ ಮಾಡಿರೋದು. ಮತ್ತು ಇಲ್ಲಿ ನೋಡಿ ಈ ಜಾಗ ನಾನು ತೋರಿಸ್ತಾ ಇದ್ದೀನಲ್ಲ, ವಿಷ್ಣು ತೀರ್ಥರು ಅವರು ಜೀವಾವಧಿ ಕಾಲ ಇಲ್ಲೇ ಅವರು ಪಾಠ ಹೇಳ್ಕೊಡ್ತಾ ಇದ್ರಂತೆ ಗುರುಗಳು. ಎಲ್ಲರೂ ಶಿವರಾತ್ರಿ ದಿನ ರುದ್ರದೇವರನ್ನ ದರ್ಶನ ಮಾಡಿ. ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಈಶ್ವರನ ದರ್ಶನ ಮಾಡಿ. ನೋಡಿ ಈ ಕಟ್ಟೆ ಏನು ನೋಡ್ತಾ ಇದ್ದೀರಾ, ಇದು ವಿಷ್ಣು ತೀರ್ಥರು ಇಲ್ಲಿ ಕೂತ್ಕೊಂಡು ತಪಸ್ ಮಾಡಿದ ಜಾಗ. ಎಲ್ಲರೂ ಮುಟ್ಟಿ ಕಣ್ಗೊತ್ಕೊಳ್ಳಿ. ನಾವು ವಿಷ್ಣು ತೀರ್ಥರನ್ನ ನೋಡಿರಲ್ಲ ನೋಡಿ, ಅದಕ್ಕೆ ಇಲ್ಲಿ ದೀಪ ಹಚ್ಚಿ ವಿಷ್ಣು ತೀರ್ಥರ ಸನ್ನಿಧಾನ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ.